ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿರಿಧಾನ್ಯದಿಂದ ಮಾಡುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಮೊದಲಿಗೆ ನಾನು ನಿಮಗೆ ಬರ್ನ್ಯಾರ್ಡ್ ಮಿಲೆಟ್ ಅಥವಾ ಊದಲು ಇದರಿಂದ ಮಾಡುವಂಥ ಪುಲಾವ್ ರೆಸಿಪಿಯನ್ನು ತೋರಿಸ್ತೀನಿ. ಇದಕ್ಕೆ ನಾನು ಕ್ಯಾರೆಟ್ ಮತ್ತು ಹಸಿರು ಬಟಾಣಿನ ಉಪಯೋಗಿಸಿದ್ದೀನಿ. ನಿಮ್ಗೆ ಯಾವ ತರಕಾರಿ ಬೇಕು ಅದೆಲ್ಲ ನೀವು ಹಾಕ್ಕೋಬೋದು. ಆಮೇಲೆ ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬಟರನ್ನು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಆನಿಯನನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ, ಅರ್ಧ ಆನಿಯನ್ ಮತ್ತು 2 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರ್ಗಂತ, 1 ಏಲಕ್ಕಿ ಮತ್ತು 1 ಲವಂಗನ ಯೂಸ್ ಮಾಡಿದ್ದೀನಿ. ಮತ್ತು ಬಿರಿಯಾನಿ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಮಸಾಲೆಗೆ ರೆಡಿ ಮಾಡ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗಿನ ವಾತಾವರಣದಲ್ಲಿ BP ಶುಗರ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸ್ನೇಹಿತರೆ. ಈ ವೈಟ್ ರೈಸ್, ಹಾಲು, ಮೈದಾ ಸಕ್ಕರೆ ಇವೆಲ್ಲವನ್ನು ಇವಾಗ ಬಿಳಿ ವಿಷ ಅಂತ ಕರಿತಾ ಇದ್ದಾರೆ. ಅಂಥದ್ರಲ್ಲಿ ಈ ಸಿರಿಧಾನ್ಯವನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಹೆಲ್ತ್ ಕನ್ಸರ್ನ್ಗೂ ಕೂಡ ಒಳ್ಳೆಯದು. ಅಂದರೆ ಈ BP ಶುಗರ್ ಎಲ್ಲ ಏನಿದೆ, ಕ್ಯಾನ್ಸರ್ ಕಾರಕ ಅಂಶಗಳೆಲ್ಲ ಏನಿದೆ ಅವೆಲ್ಲ ಇದರಿಂದ ತುಂಬ ಗುಣ ಆಗುತ್ತೆ ಅನ್ನೋದು ನಾನು ಕೇಳಲ್ಪಟ್ಟಿರುವಂಥದ್ದು ಇದು. ಹಾಗಾಗಿ ನಾನೇನು ತಿಳ್ಕೊಂಡಿರೋದು ಇದೆಯಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಯಾರಾದರೂ ನೋಡ್ತಾ ಇರೋರಿದ್ದರೆ ಅವರಿಗೂ ಏನಾದರೂ ಹೆಲ್ಪ್ ಆಗಲಿ ಅನ್ನೋಗೋಸ್ಕರ ಅಷ್ಟೇ. ಈ ಸಿರಿಧಾನ್ಯದಲ್ಲೂ 3 ವಿಧ ಅಂತ ಇದೆಯಂತೆ. ಅವು ಯಾವುದೆಂದರೆ ಪಾಸಿಟಿವ್ ಮಿಲೆಟ್ಸ್, ನ್ಯೂಟ್ರಲ್ ಮಿಲೆಟ್ಸ್ ಮತ್ತು ನೆಗೆಟಿವ್ ಮಿಲೆಟ್ಸ್ ಅಂತ. ಪಾಸಿಟಿವ್ ಮಿಲೆಟ್ಸಲ್ಲಿ ಆರ್ಕ, ಸಾಮೆ, ನವಣೆ, ಊದಲು ಮತ್ತು ಕೊರ್ಲೆ ಇದಿಷ್ಟು ಬರುತ್ತೆ. ನ್ಯೂಟ್ರಲಲ್ಲಿ ರಾಗಿ, ಜೋಳ, ಸಜ್ಜೆ ಮತ್ತು ಬರಗು. ನೆಗೆಟಿವ್ ಮಿಲೆಟ್ಸ್ ಯಾವುದಂದರೆ ವೈಟ್ ರೈಸ್ ಮತ್ತು ಗೋಧಿ. ಈ ಪಾಸಿಟಿವ್ ಮಿಲೆಟ್ಸ್ಗಳಾದ ಆರ್ಕ ಮತ್ತು ನವಣೆಯನ್ನು ರೈಸ್ ಬದಲಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದು ವಿಷಯ ಏನಂದರೆ ನಾವೀಗ ರೈಸ್ ಮಾಡೋದಾದರೆ 1 ಕಪ್ ಯೂಸ್ ಮಾಡ್ತೀವಲ್ವ, ಈ ಸಿರಿಧಾನ್ಯನ ಯೂಸ್ ಮಾಡುವಾಗ 1/2 ಕಪ್ಪನ್ನು ಕನ್ಸ್ಯೂಮ್ ಮಾಡೋ ಥರ ಯೂಸ್ ಮಾಡಬೇಕು. ಮತ್ತು ಈ ಯಾವುದೇ ಸಿರಿಧಾನ್ಯವನ್ನು ಉಪಯೋಗ ಮಾಡೋಕ್ಕಿಂತ ಮೊದಲು 6ರಿಂದ 8 ಗಂಟೆಗಳ ಕಾಲ ಅದು ನೆನೆಸಿ ಇಡಲೇಬೇಕು. 6ರಿಂದ 8 ಗಂಟೆಗಳ ಕಾಲ ನೆನೆಸಿದ ನಂತರ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದು 3ರಿಂದ 4 ಸಲ ಆದರೂ ತೊಳ್ಕೊಬೇಕು ಸ್ನೇಹಿತರೆ. ಅದಾದಮೇಲೆ ಸಿರಿಧಾನ್ಯವನ್ನು ಉಪಯೋಗಿಸಬೇಕು. ಸಿರಿಧಾನ್ಯದಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ಸ್ಲೋ ಆಗಿ ಡೈಜೆಷನ್ ಆಗುತ್ತೆ. ಕೆಲವೊಬ್ಬರಿಗೆ ಇದು ಅಜೀರ್ಣ ಆ ಥರ ಎಲ್ಲ ಆಗ್ಬೋದು. ನಮ್ಮ ದೈನಂದಿನ ಬಳಕೆಯಲ್ಲಿ ಸಿರಿಧಾನ್ಯಗಳನ್ನು ಬಳಸುವುದರಿಂದ ಹಲವು ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ. ಸಿರಿಧಾನ್ಯ ತಿನ್ನೋದ್ರಿಂದ ಹಸಿವೆ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ. ಹಾಗಾಗಿ ತೂಕ ನಷ್ಟಕ್ಕೂ ಇದು ಸಹಕಾರಿ. ನಮಗೆ ಈ ಉಪಯುಕ್ತವಾದ ಮಾಹಿತಿ ಸಿಕ್ಕಿರುವುದು ಮಲ್ಲನಗೌಡ ಸರ್ ಇವರಿಂದ. ಹಾಗಾಗಿ ನಾನು ಸರ್ ನಿಮಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂತಹ ಅನೇಕ ಉಪಯುಕ್ತವಾದ ಮಾಹಿತಿಯನ್ನು ನಮಗೆ ನೀಡ್ತಾ ಇರಿ ಅಂತ ಈ ವಿಡಿಯೋ ಮೂಲಕನೂ ಕೇಳ್ಕೊತೀನಿ ಸರ್. ಇದರ ಬಗ್ಗೆ ಮಾತಾಡ್ತಾ ಮಸಾಲೆ ರೆಡಿಯಾಗಿರೋದೇ ಗೊತ್ತಾಗಿಲ್ಲ ನೋಡಿ ಸ್ನೇಹಿತರೆ. ನಾನಿವಾಗ ಸಿರಿಧಾನ್ಯನ ತೊಳ್ಕೊತಾ ಇದ್ದೀನಿ. ಈ ಸಿರಿಧಾನ್ಯವನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ಒಂದು 3-4 ನೀರಿಂದ ತೊಳಿತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿಯೇ ವಾಶ್ ಮಾಡ್ಕೋಬೇಕು. ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ವ ಮತ್ತು ಇದೆಲ್ಲ ಅನ್ಪಾಲಿಶ್ಡ್. ಹಾಗಾಗಿ ನಾವು ರಾತ್ರಿ ನೆನೆಸಿ ಬೆಳಿಗ್ಗೆ ಎದ್ದು ಈ ಥರ ತೊಳ್ಕೊಳ್ಬೇಕು. ತೊಳ್ಕೊಂಡಾದ್ಮೇಲೆ ಪಲಾವ್ ಮಾಡೋದು. ಬನ್ನಿ ಸ್ನೇಹಿತರೆ, ಇವಾಗ ಪಲಾವ್ ಮಾಡೋದು ತೋರಿಸ್ತೀನಿ ನಿಮಗೆ. ಆ್ಯಸ್ ಯೂಶ್ವಲ್ ಆಗಿ ನಾನು ಮೊದಲಿಗೆ ಗ್ಯಾಸನ್ನು ಆನ್ ಮಾಡ್ಕೊತೀನಿ. ಆಮೇಲೆ ನಾನು ಒಂದು ದಪ್ಪ ತಳದ ಪಾತ್ರೆನ ಇಲ್ಲಿ ತಗೊಂಡಿದ್ದೀನಿ. ಈಗ ಪಾತ್ರೆ ಬಿಸಿಯಾಗಿದೆ. ಪಾತ್ರೆ ಬಿಸಿ ಆದಮೇಲೆ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಟರ್ ಇತ್ತು, ಅದನ್ನು ಕೂಡ ಫ್ಲೇವರ್ಗಾಗಿ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್ ಸ್ನೇಹಿತರೆ. ಬೇಕಾದರೆ ತುಪ್ಪನೂ ಯೂಸ್ ಮಾಡ್ಕೋಬೋದು. ನಿಮಗೇನು ಇಷ್ಟ ಅದನ್ನು ಯೂಸ್ ಮಾಡಿ. ಆಯಿಲ್ ಬದಲಿಗೆ ತುಪ್ಪನೂ ಯೂಸ್ ಮಾಡ್ಬೋದು ಸ್ನೇಹಿತರೆ. ಅದಾದಮೇಲೆ ಕರಿಬೇವು ಇದೆಯಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸುಮ್ಮನೆ ಘಮಕ್ಕಾಗಿ ಹಾಕ್ಕೊತಾ ಇರೋದು. ಆಮೇಲೆ ಪಲಾವ್ ಎಲೆನೂ ಒಂದು ಹಾಕ್ಕೊಂಡೆ. ಈಗ ಸ್ವಲ್ಪ ಬಿಸಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲೇ ಇದೆ ಇದು. ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡೋಣ. ಗ್ಯಾಸ್ ಏನಿದೆ ಅದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಅದಾದ ನಂತರ ಇದಕ್ಕೆ ಸ್ವಲ್ಪ ಆನಿಯನ್ ಹಾಕೋಣ ಸ್ನೇಹಿತರೆ. ಮಸಾಲೆಗೂ ಆಲ್ರೆಡಿ ಅರ್ಧ ಆನಿಯನ್ ಸೇರಿಸಿರೋದ್ರಿಂದ ಇಲ್ಲಿ ಅರ್ಧ ಆನಿಯನ್ ಅಷ್ಟೇ ನಾನು ತೊಗೊತಾ ಇರೋದು. ಈಗ ಆನಿಯನನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡೋಣ.
ತುಂಬ ಹೊತ್ತು ಫ್ರೈ ಮಾಡಬೇಕಂತ ಏನೂ ಇಲ್ಲ ಸ್ನೇಹಿತರೆ, ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ. ಆನಿಯನ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದರೆ ಸಾಕಾಗುತ್ತೆ. ಅದಾದಮೇಲೆ ನಾವು ಏನೇನೆಲ್ಲ ತರಕಾರಿ ಬೇಕು ಅದನ್ನೆಲ್ಲ ಹಾಕ್ಕೊಂಡು ಬಿಡೋಣ. ನಾನಿಲ್ಲಿ ಕ್ಯಾರೆಟ್ ಮತ್ತು ಹಸಿರು ಬಟಾಣಿಯನ್ನು ಎರಡೇ ತರಕಾರಿನ ಉಪಯೋಗಿಸ್ತಾ ಇರೋದು. ನೀವು ಬೇಕಾದರೆ ಬೀನ್ಸ್, ಆಲೂಗಡ್ಡೆ ಈ ಥರ ನಿಮ್ಗೆ ಯಾವ ತರಕಾರಿ ಎಲ್ಲ ಇಷ್ಟ ಇದೆಯೋ ಅದನ್ನೆಲ್ಲ ಹಾಕ್ಕೊಂಡು ನೀವು ಈ ಪಲಾವನ್ನು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ತರಕಾರಿ ಎಲ್ಲ ಹಾಕಿದ ಮೇಲೆ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಜಸ್ಟ್ ಒಂದು ಸಲ ಸ್ಟಿರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾವು ಮಸಾಲೆ ಏನಿದೆಯಲ್ಲ ಅದನ್ನು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಿ. ಆ ಮಸಾಲೆನೂ ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದರೆ ಒಳ್ಳೆಯದು ಸ್ನೇಹಿತರೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಆಲ್ರೆಡಿ ತೊಳೆದಿಟ್ಕೊಂಡಿರುವಂತಹ ಊದಲನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನಿಲ್ಲಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನಾನು ಯೂಸ್ ಮಾಡಿರೋದು ಸ್ನೇಹಿತರೆ. ಊದಲನ್ನು ಹಾಕಿಬಿಟ್ಟು ಆಮೇಲೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಹಂತದಲ್ಲೇ ಉಪ್ಪನ್ನು ಸೇರಿಸ್ಕೊಂಡು ಬಿಡೋಣ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ನಂತರನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು 1 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಅದು ಮಸಾಲೆ ಹರ್ಕೊಂಡಿರುವ ಮಿಕ್ಸಿ ಪಾತ್ರೆ ಇದೆಯಲ್ಲ ಅದಕ್ಕೆ ನೀರು ಹಾಕಿ ನಾನು ಆ ನೀರನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಳಿದುಳಿದ ಮಸಾಲೆ ಏನಾದರೂ ಇದ್ದರೆ ವೇಸ್ಟ್ ಮಾಡೋದು ಬೇಡ ಅಂತ. ನಾನು ಅರ್ಧ ಲೋಟದಷ್ಟು ಊದಲನ್ನು ತೊಗೊಂಡಿದ್ದೆ, ಹಾಗಾಗಿ 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಯಾವುದೇ ಕುಕ್ಕರನ್ನು ಮುಚ್ಚಿ ವಿಸಿಲ್ ತೆಗೆದು ಮಾಡಿಲ್ಲ. ಪಾತ್ರೆಗೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡಿರೋದು ಸ್ನೇಹಿತರೆ. ರಾತ್ರಿನೇ ನೆನೆಸಿ ಇಟ್ಟಿರೋದ್ರಿಂದ ಇದಕ್ಕೆ ಜಾಸ್ತಿ ಹೊತ್ತು ಬೇಯೋಕ್ಕೆ ಟೈಮ್ ಬೇಕಂತ ಇಲ್ಲ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟು 1 ಲೋಟ ನೀರು ಹಾಕಿ ಬೇಯಿಸಿದರೆ ಈ ಥರ ರೆಡಿ ಆಗುತ್ತೆ ಸ್ನೇಹಿತರೆ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಬರ್ನ್ಯಾರ್ಡ್ ಮಿಲೆಟ್ ಪಲಾವ್ ಹೆಂಗೆ ಬಂದಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭ ದಿನ.